ಗುಡ್ ಈವ್ನಿಂಗ್ ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನಿಫ್ಟಿ ಮಾರ್ಕೆಟ್ ವ್ಯೂ ನೋಡೋಣ. ಸೊ ನಿಫ್ಟಿ ಇವತ್ತು ಕ್ಲಿಯರಾಗಿ ನೆಗೆಟಿವ್ ಕ್ಲೋಸ್ ಆಗಿದೆ. ಸೊ ನೀವು ನೋಡ್ಬೋದು ಲಾಸ್ಟ್ 3 ಡೇಸಿಂದ ಏನು ಸೈಡ್ ವೇಸ್ ಮೂವ್ಮೆಂಟ್ ಇತ್ತು. ಒಂದು ಲಾಸ್ಟ್ 3 ಡೇಸ್ ಕೂಡ ಒಂದು ನೆಗೆಟಿವ್ ಕ್ಲೋಸಿಂಗ್ ಆಗಿತ್ತು. ಇವತ್ತು ಕೂಡ ಒಂದು 3 ಡೇನ ಬ್ರೀಚ್ ಆಗಿ ಒಂದು ನೆಗೆಟಿವ್ ಕ್ಲೋಸ್ ಆಗಿದೆ. ಬಟ್ ನಾನು ಕ್ಲಿಯರಾಗಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಈ ಟ್ರೆಂಡ್ ಲೈನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಜಸ್ಟ್ ಇನ್ ಕೇಸ್ ಇದೇನಾದ್ರು ಹೋಲ್ಡ್ ಆಗುತ್ತಾ ನೋಡಬೇಕು. ಇನ್ ಕೇಸ್ ಏನೋ ಇಲ್ಲಿಂದ ಒಂದು ಫಾಲೋ ಅಪ್ ಸೆಲ್ಲಿಂಗ್ ಬಂದರೆ ಡೆಫಿನೆಟ್ಲಿ ವೆರಿ ಬ್ಯಾಡ್ ಅಂತ ಹೇಳ್ಬೋದು. ಸೊ ನಾವೇನು ಇಲ್ಲಿ ಪುಲ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡಿದ್ರಿ, ಸೊ ಇಲ್ಲೂ ಕೂಡ ಒಂದು 2 to 3 ಡೇಸ್ ಕನ್ಸಲ್ಟೇಷನ್ ಆಗಿ ಒಂದು ಪುಲ್ ಬ್ಯಾಕ್ ಬರಬೇಕು. ಇಲ್ಲ ಈ ಥರ ಆದರೂ ಸೆಲ್ಲಿಂಗ್ ಬಂತು ಅಂದರೆ ಡೆಫಿನೆಟ್ಲಿ ನಾಟ್ ಎ ಗುಡ್ ಸೈನ್. ಬಟ್ ಆ್ಯಸ್ ಆಫ್ ನಾವು ಓವರ್ ಆಲ್ ಕಾಂಟೆಕ್ಸ್ಟ್ ನೋಡಿದ್ರೆ ಡೆಫಿನೆಟ್ಲಿ ಇದೇ ಥರ ಬರುತ್ತೆ ಅನಿಸ್ತಾ ಇದೆ. ನಾಳೆ ಒಂದು ಒಳ್ಳೆ ಸೆಲ್ಲಿಂಗ್ ಆಗ್ಬೋದು ಡೌನ್ ಸೈಡ್ಗೆ. ಬಿಕಾಸ್ ಏನೇನು ಸ್ಟ್ರಾಂಗ್ ಸೆಕ್ಟರ್ಸ್ ಇತ್ತು ಎಲ್ಲೋ ಕೂಡ ವೀಕ್ ಆಗಿದೆ ಎಕ್ಸೆಪ್ಟ್ ಆಟೋ. ಸೊ ಇದು ನಿಫ್ಟಿ ವ್ಯೂ. ಸ್ಮಾಲ್ ಕ್ಯಾಪ್ಸ್ ತುಂಬ ದಿನದಿಂದ ವೀಕ್ ಇದೆ, ಇವಾಗ ಕೂಡ ವೀಕ್ ಇದೆ. ಸೊ ಆಬ್ವಿಯಸ್ಲಿ ಸ್ಮಾಲ್ ಕ್ಯಾಪ್ಸ್ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ, ಪ್ಲೀಸ್ ಅವಾಯ್ಡ್ ಮಾಡಿ, ಯಾವ ಥರ ಟ್ರೇಡ್ ಮಾಡಬೇಡಿ ಅಂತ. ಮಿಡ್ ಕ್ಯಾಪ್ ನೋಡ್ಬೋದು ಕಂಟಿನ್ಯೂಸ್ 4 ಡೇಸಿಂದ ಒಂದು ಸೈಡ್ ವೇಸ್ ಆಗಿದೆ, ಇದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಬಟ್ ಇಲ್ಲಿಂದ ಯಾವುದಕ್ಕೆ ಬ್ರೇಕ್ ಡೌನ್ ಆಗಬಾರ್ದು ಅಷ್ಟೇ, ಇಲ್ಲೇ ಸೈಡ್ ವೇಸ್ ಫಾರ್ಮ್ ಆಗಬೇಕು. ಒಂದು ಸ್ವಲ್ಪ ದಿನ ಹೀಗೆ ಸೈಡ್ ವೇಸ್ ಫಾರ್ಮ್ ಆಗ್ತಾ ಇರಬೇಕು. ಸೊ ಈ ಥರ ಒಂದು ಬರಬೇಕು, ನೋಡೋಣ ಯಾವ ಥರ ಅಂತ. ಸೊ ನೋಡ್ಬೋದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ ಏನೋ ಫಾಲೋ ಆಗಿದೆ. ಅದು ಆಲ್ಮೋಸ್ಟ್ ನೋಡ್ಬೋದು ಆಲ್ಮೋಸ್ಟ್ 400 ಪಾಯಿಂಟ್ಸು. ಡೆಫಿನೆಟ್ಲಿ ಯಾಕಂದರೆ ಒಂದು ಒಳ್ಳೆ ಪ್ರೊಲಾಂಗ್ ರನ್ ಇತ್ತು ಬ್ಯಾಂಕ್ ನಿಫ್ಟಿಯಲ್ಲಿ, ಆಲ್ಮೋಸ್ಟ್ 8%. ಸೊ ಸ್ವಲ್ಪ ಆಬ್ವಿಯಸ್ಲಿ ಅದಕ್ಕೆ ರೆಸ್ಟ್ ಬೇಕು. ಸೊ ಲೆಟ್ ಇಟ್ ಕನ್ಸಲ್ಟೇಟ್ ಸ್ವಲ್ಪ ದಿನ. ನೋಡಿ ಸಿಲ್ವರ್ ಸ್ಟ್ರಾಂಗ್ ಆಗಿದೆ, ಸಿಲ್ವರಿಂದ ಹೋಗ್ತಾನೆ ಇದೆ ಆ್ಯಕ್ಚುಲಿ. ಗೋಲ್ಡ್ ಕೂಡ ಸ್ಟ್ರಾಂಗ್ ಇದೆ. ಡೆಫಿನೆಟ್ಲಿ ಕಾಪರ್ನ ಟ್ರ್ಯಾಕ್ ಮಾಡ್ತಾರೆ, ಬಟ್ ಕಾಪರ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಓವರಾಲ್ ಸೆಕ್ಟರ್ಸ್ ನೋಡಿದ್ರೆ ಆಟೋ ಇಂಡೆಕ್ಸ್ ಇನ್ನೂ ಸ್ಟ್ರಾಂಗ್ ಆಗಿ ಇದೆ. ಯಾವುದೇ ಥರ ಏನು ಹೇಳ್ತಾರೆ ಬ್ರೇಕ್ ಡೌನ್ ಥರ ಇಲ್ಲ. ಡೆಫಿನೆಟ್ಲಿ ಯಾವಾಗ ಲೆವೆಲ್ ಅಬೌಟ್ ಟ್ರೇಡ್ ಆಯಿತು ಡೆಫಿನೆಟ್ಲಿ ಇಟ್ಸ್ ಎ ಗುಡ್. ಆಟೋ ಇಂಡೆಕ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಇದು ಅದರ್ ಇಂಡೆಕ್ಸ್ ಡೆಫಿನೆಟ್ಲಿ ಎಲ್ಲ ಇಂಡೆಕ್ಸ್ ವೀಕ್ ಆಗಿದೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸು ವೀಕ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ ನೋಡ್ಬೋದು ಇದು ಲಾಸ್ಟ್ 3 ಡೇಸಿಂದ ಏನು ಮೇಲೆ ಟ್ರೇಡ್ ಆಗ್ತಾಯಿತ್ತು ಡೆಫಿನೆಟ್ಲಿ ಬ್ರೇಕ್ ಡೌನ್ ಕೊಟ್ಟಿದೆ. ಸೊ ಡೆಫಿನೆಟ್ಲಿ ನಾಟ್ ಎ ಗುಡ್ ಸೈನ್. ಅಪಾರ್ಟ್ ಫ್ರಮ್ ಆಟೋ ಸೆಕ್ಟರ್ ನಿಮಗೆಲ್ಲ ಕೂಡ ವೀಕ್ ಆಗಿದೆ, ಅದು ಕೂಡ ಸ್ಟ್ರಾಂಗ್ ಇಲ್ಲ. ಫಾರ್ಮ್ ಒಂದು ಒಳ್ಳೆ ಬೇಸ್, ನಾನು ನಿನ್ನೆ ಕೂಡ ಒಂದು ವೀಡಿಯೋ ಮಾಡಿದ್ದೆ. ಫಾರ್ಮ್ ಒಂದು ಒಳ್ಳೆ ರೆಸಿಸ್ಟೆನ್ಸಲ್ಲಿ ಒಂದು ಒಳ್ಳೆ ಸೈಡ್ ವೈಸ್ ಆಗ್ತಾಯಿದೆ. ನೋಡೋಣ, ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ನೋಡ್ಬೋದು. ಸೊ ಯಾವುದೇ ಥರ ಸೆಕ್ಟರ್ ವೈಸ್ ನನಗೆ ಅಪಾರ್ಟ್ ಫ್ರಮ್ ಆಟೋ ಯಾವುದು ಸ್ಟ್ರಾಂಗ್ ಇಲ್ಲ. ಸೊ ಇದು ನಾನು ಮುತ್ತೂಟ್ ಫೈನಾನ್ಸ್ ಟ್ರೇಡಿಂಗ್ ನಾನು ತೊಗೊಂಡಿದ್ದೆ ನಿನ್ನೆ. ಇವತ್ತು ಆಲ್ಮೋಸ್ಟ್ ಪಿವೋಟ್ ಲೈನ್ಗೆ ಬಂದಿದೆ. ಬಟ್ ಫೈನ್, ನಾನು ನೋಡ್ತೀನಿ. ಇಲ್ಲ ಇನ್ ಕೇಸ್ ಇಲ್ಲಿ ಬಂದರೆ ಮಾತ್ರ ಆಫ್ ಕ್ವಾಂಟಿಟಿ ಎಕ್ಸಿಕ್ಯೂಟ್ ಆಗ್ತೀನಿ, ಇಲ್ಲಾಂದರೆ ಕ್ಯಾರಿ ಇರುತ್ತೆ. ಕಮಿನ್ಸ್ ಇಂಡಿಯಾ ನೋ ಪ್ರಾಬ್ಲಮ್ ಇದೆ, ಅಬ್ಬೋ ನನ್ನ ಎಂಟ್ರಿ ಪ್ರೈಸ್ ಅಬ್ಬೋನೂ ಇದೆ. ಇವತ್ತು ಆ್ಯಕ್ಚುಲಿ ಏಷ್ಯನ್ ಪೇಂಟ್ಸಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೆ. ಡೆಫಿನೆಟ್ಲಿ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ ನಿಮಗೆ, ಒಂದು ಒಳ್ಳೆ ಅಪ್ ಟ್ರೆಂಡ್ ಆಗಿ ಕನ್ಸಲ್ಟೇಷನ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ ಅಂತ. ಸೊ ನೋಡೋಣ, ಇವತ್ತೇನು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ, ಯಾವುದಕ್ಕೆ ಮತ್ತೆ ಫಾಲ್ ಬ್ಯಾಕ್ ಆಗಬಾರ್ದು. ಇದು ಒಳ್ಳೆ ವಾಲ್ಯೂಮ್ಸ್ ಕೂಡ ಇದೆ. ಸೊ ಇದರಿಂದ ಫಾಲೋ ಅಪ್ ಬೈಯಿಂಗ್ ಬರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಇದು ಆಟೋ ಬಿಸ್ ನಂದು 285 ಎಂಟ್ರಿ ಆಗಿದೆ, ನೋ ಪ್ರಾಬ್ಲಮ್. ಇದನ್ನು ಪ್ರೈಸ್ ಒಂದು ಅಬೋವ್ ಎಂಟ್ರಿ ಪ್ರೈಸಲ್ಲೇ ಇದೆ, ನೋ ಇಶ್ಯೂಸ್. ಟಿ ವಿ ಎಸ್ ಮೋಟರ್ಸ್ ಅಷ್ಟೇ ಅಬೋವ್ ಎಂಟ್ರಿ ಇದೆ, ನೋ ಪ್ರಾಬ್ಲಮ್. ಮೈಂದ್ರ ಸ್ಮಾಲ್ ಅಕೌಂಟಲ್ಲಿದೆ, ಸ್ವಲ್ಪ ಕ್ವಾಂಟಿಟಿ ಇದೆ. ಸೊ ಇದು ಬೇಸ್లో ಬಂದು ಸ್ಟಾಪ್ ಲಾಸ್ ಇದೆ 3651, ನೋಡೋಣ. ಗೋಲ್ಡ್ ನನ್ನ ಪೊಸಿಷನ್ಸ್ ಇನ್ನೂ ಇದೆ, ಸೊ ನೋ ಪ್ರಾಬ್ಲಮ್, ಗೋಲ್ಡ್ ಕೂಡ ಸ್ಟ್ರಾಂಗ್ ಆಗಿದೆ. ಸೊ ಅದೇ, ಬಟ್ ಓವರ್ ಆಲ್ ಮಾರ್ಕೆಟ್ ನೋಡಿ ತುಂಬ ವೀಕ್ ಇದೆ. ಯಾಕಂದರೆ ಇವತ್ತು ಕೂಡ ತುಂಬ ಸ್ಕ್ವಾಡ್ಸ್ ಇತ್ತು ಆ್ಯಕ್ಚುಲಿ, ನೀವು ಬೇಕಾದ್ರೆ ನೋಡ್ಬೋದು. ಸೌತ್ ಇಂಡಿಯನ್ ಬ್ಯಾಂಕ್ ಸೊ ಇದು ಸ್ಟಾಕ್ಸ್ ಹಾಕಿದ್ದೀನಿ. ನೀವು ಬಜಾಜ್ ಆಟೋ ನಾನು ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ನೋಡ್ತಾ ಇದ್ದೀನಿ. ಆಟೋ ಸ್ಟಾಕ್ಸ್ ಟ್ರೆಂಡಿಂಗ್ ಆಗಿರೋದ್ರಿಂದ ಇನ್ ಕೇಸ್ ನಂಗೆ ಏನಿದೆ ಒಂದು ಫಾಲೋ ಅಪ್ ಬೈಯಿಂಗ್ ಬಂತು ಅಂದರೆ ಬೇಕಾದ್ರೆ ಟ್ರೇಡ್. ಬಟ್ ಓವರ್ ಆಲ್ ಮಾರ್ಕೆಟ್ ವೀಕ್ ಇರೋದ್ರಿಂದ ನಾನು ಮೋಸ್ಟ್ಲಿ ಟ್ರೇಡ್ ತೊಗೊಳ್ಳಲ್ಲ. ತೊಗೊಂಡ್ರೆ ತುಂಬ ಅಗ್ರೆಸಿವ್ ಆಗಿ ನಾನು ಸ್ಟಾಕ್లో ಸಿಗ್ತೀನಿ, ನೋಡೋಣ. ಸೊ ಅಪಾರ್ಟ್ ಫ್ರಮ್ ದಟ್ ನಂಗೆ ಯಾವುದೊಂದು ಒಳ್ಳೆ ಬಯಬಲ್ ಆಗಿಲ್ಲ ಸೊ ಫಾರ್. ನಾನು ನೋಡ್ತೀನಿ ಸ್ವಲ್ಪ ದಿನ, ಯಾಕಂದರೆ ಮಾರ್ಕೆಟ್ ವೀಕ್ ಇರೋದ್ರಿಂದ ಇನ್ನು ಸ್ವಲ್ಪ ಅದನ್ನು ಒಂದು ರಿಸ್ಕ್ ಫ್ರೀ ಟ್ರೇಡ್ ಆದರೆ ಮಾತ್ರ ನಾನು ಎಂಟ್ರಿ ಆಗ್ತೀನಿ, ಇಲ್ಲಾಂದರೆ ಎಂಟ್ರಿ ಆಗೋಲ್ಲ ನಾನು ಡೆಫಿನೆಟಾಗಿ. ಇದು ಓವರ್ ಆಲ್ ಮಾರ್ಕೆಟ್ ಬ್ರೇಕ್ ನೋಡ್ಬೋದು ನೀವು, ವೀಕ್ ಆಗಿದೆ. ನಂಬರ್ ಆಫ್ ಸ್ಟಾಕ್ಸ್ ಇವತ್ತು ಕೂಡ ಡಿಕ್ಲೈನ್ ಆಗಿದೆ.
ಸೊ ಆಲ್ಮೋಸ್ಟ್ ನೋಡ್ಬೋದು ನೀವು ಒಂದು ಈ IRA ಫಾರ್ಮೇ ಆಗ್ತಾಯಿಲ್ಲ, ಲೋವರ್ ಲೋವೇ ಆಗ್ತಾ ಇದೆ. ಸೊ ನೋಡೋಣ. ಸೊ ಕರೆಂಟ್ಲಿ ನಾವು ನೋ ಟ್ರೇಡ್ ಝೋನಲ್ಲಿದ್ದೀವಿ. ಸೊ ಡೆಫಿನೆಟ್ಲಿ ಅದೇ ಥರ ಟ್ರೇಡ್ಸ್ ತೊಗೊಳಕ್ಕೆ ಹೋಗ್ಬಿಡಿ ಅಟ್ ದಿಸ್ ಮೂಮೆಂಟ್. ಫ್ರೆಶ್ ಟ್ರೇಡ್ಸ್ ಅಂತೂ ತೊಗೊಳಕ್ಕೆ ಹೋಗ್ಬಿಡಿ, ವೆಯ್ಟ್ ಮಾಡಿ ಸ್ವಲ್ಪ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.